ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಸಂಜೆಯ ನಮಸ್ಕಾರಗಳು. ಯಾಕಂದರೆ ಕಷ್ಟ ಬಿದ್ದಿರೋರು ನೀವು ಅಲ್ವಾ, ಬಾಲ್ ಎಸ್ತು ಬ್ಯಾಟ್ ಮಾಡಿ ಎಲ್ಲ ಮಾಡಿರೋರು ನೀವು. ನಿಮಗೆ ಮೊದಲನೇದಾಗಿ ಅಭಿನಂದನೆ. ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಸುನಿಲ್ ಅವರು, ಸಿ ಪಾಟೀಲ್ ಅವರು, ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲ ಬ್ಯೂರೋ ಚೀಫ್ಗಳು, ತಾವೆಲ್ಲರೂ ಕೂಡ ಇದ್ದೀರಾ. ಸದಾ ಮನೆಗೆ ಹೋಗ್ಬೇಕಾದ್ರೆ ದಿನನಿತ್ಯ ಕ್ಯಾಮ್ರಾ ಹಿಂದೆ ಆ್ಯಂಕರ್ ಆಗಿ ಹೋಗಿ ಪ್ರತಿದಿನ ಮನೆಗೆ ಹೋದಾಗ ಸ್ವಲ್ಪ ಉಸ್ ಅಂತ ಅಲ್ಲ ಹೇಳಿ ಮನೆಗೆ ಇರ್ತಾ ಇದೆ. ಮನೆಗೆ ಹೋದ ತಕ್ಷಣ ಒಂದೇ ರೋಟೀನ್ ಕೆಲಸ. ಇವತ್ತು ಮನೆಗೆ ಹೋದಾಗ ಸ್ವಲ್ಪ ಖುಷಿಯಾಗಿ ಹೋಗ್ತೀರ. ಒಳ್ಳೆ ನಿದ್ದೆನೂ ಕೂಡ ಬರ್ತೈತೆ, ಸ್ವಲ್ಪ ಆರೋಗ್ಯನೂ ಕೂಡ ಸುಧಾರಿಸ್ತೈತೆ. ಸೊ ಕ್ರೀಡೆ ಅನ್ನೋದು ಆ ರೀತಿಯಾದಂಥ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು, ಮತ್ತು ಸೋಲು ಗೆಲುವುಗಳನ್ನು ಸ್ವೀಕಾರ ಮಾಡುವಂಥ ಮನೋಭಾವ ಕೊಡ್ತಕ್ಕಂಥದ್ದು, ಇವೆಲ್ಲ ಇರ್ತಕ್ಕಂಥದ್ದೇ ಕ್ರೀಡೆ. ಸಾಮಾನ್ಯವಾಗಿ ಎಲ್ಲರೂ ನಾವು ರಾಜಕಾರಣಿ ಅಂದ ತಕ್ಷಣ ಯಾರದೇ ಮನೆಗೆ ಹೋದರೂ ಶುಗರ್ಲೆಸ್ ಅಂತ ಫಸ್ಟೇ ಕೇಳ್ಬಿಡ್ತಾರೆ. ನನಗಿನ್ನೂ ಶುಗರು ಬಂದಿಲ್ಲ, ಬಿ ಪಿನೂ ಬಂದಿಲ್ಲ. ಯಾಕಂದರೆ ನಾನು 20 ವರ್ಷ ಕಬಡ್ಡಿ ಪ್ಲೇಯರ್. ನಾನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಆಡಿದ್ದೀನಿ. ನನ್ನ 18ನೇ ವಯಸ್ಸಿಗೆ ನನಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ರು ಮಧ್ಯಪ್ರದೇಶದಲ್ಲಿ ಬುರ್ಹಾನ್ಪುರ್ ಅಂತ. ಹಾಂ, ಅದರಿಂದ ಕ್ರೀಡೆ ನಿಜಕ್ಕೂ ಮನಸ್ಸನ್ನು ಉಲ್ಲಾಸಗೊಳಿಸ್ತದೆ, ಆರೋಗ್ಯ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ಕಾಯಿಲೆಗಳಿಂದ ದೂರ ಇರುತ್ತೆ. ಇವೆಲ್ಲನೂ ಒಂದೇ ಇದರಲ್ಲಿ ಸಿಗೋದು ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಸ್. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಕೂಡ ಒಂದು ಸಮನ್ವಯ ತರುವಂಥ ಕ್ರೀಡೆ ಇದು. ನನಗೆ ಬಂದು ಕೇಳಿದಾಗ ನನಗೂ ಖುಷಿ ಆಯಿತು. ರವಿ ಬಂದು ಕೇಳಿದ್ರು ಮಾಡ್ತೀರಿ ಅಂತ. ಗ್ಯಾರಂಟಿನಪ್ಪ ಅಂತ ಕೇಳಿದೆ. ಯಾಕಂದರೆ ಗ್ಯಾರಂಟಿ ಈಗ ಅದಕ್ಕೆ ಗ್ಯಾರಂಟಿನಾ ಅಂತ ಕೇಳಿದೆ. ಇಲ್ಲ ಮಾಡ್ತೀರಿ ಅಂತ ಹೇಳಿದ್ರು. ಸೊ ನಾನು ಕೂಡ ಒಬ್ಬ ಕ್ರೀಡಾಪಟು ಆಗಿದ್ದಕ್ಕೆ ಇದಕ್ಕೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ. ಈಗಾಗಲೇ ನಮ್ಮೆಲ್ಲ ವೇದಿಕೆ ಮೇಲೆ ಮಾತಾಡಿದ್ದಾರೆ, ಪ್ರತಾಪ್ ಸಿಂಹನೂ ಮಾತಾಡಿದ್ದಾರೆ. ಇನ್ನು ಸ್ವಲ್ಪ ಪ್ರತಾಪ ಅವಕಾಶಗಳು ಬರುತ್ತೆ, ಪ್ರತಾಪಕ್ಕೆ ಅವಕಾಶಗಳು ಸಿಗುತ್ತೆ. ಪ್ರತಾಪ ಎಲ್ಲೂ ಹೋಗಲ್ಲ, ಪ್ರತಾಪ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ, ಮತ್ತೆ ಸಿಗುತ್ತೆ ಅಂತ. ಹಾಂ, ರಾಜ ಯಾರು ಘೋಷಣೆ ಮಾಡೋಂಗಿಲ್ಲ. ಸಿಂಹನ ನಾನೇ ರಾಜ ಅಂತ ಯಾರು ಘೋಷಣೆ ಮಾಡೋಂಗಿಲ್ಲ. ಅದರಿಂದ ಮತ್ತೊಮ್ಮೆ ನಾನು ಈ ಒಂದು ಕ್ರೀಡೆ ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಮಾಡೋಣ, ಒಳ್ಳೆ ರೀತಿ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವೆಲ್ಲ ಭಾಗವಹಿಸುವಂಥದ್ದೇ ದೊಡ್ಡದು ನಮಗೆ. ಎಲ್ಲ ಮಾಧ್ಯಮದ ಸ್ನೇಹಿತರು, ಚಾನಲ್ ಚೀಫ್ಗಳು ಎಲ್ಲ ಬಂದಿದ್ದೀರಾ ನೀವೆಲ್ಲರೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಗುಡ್ ಲಕ್. ಎಲ್ಲರೂ ವಿಜಯಶಾಲೆ ಆಗಲಿ. ಗುಡ್ ಲಕ್. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.